ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಮಿಡ್ ರೇಂಜ್ ಅಲ್ಲಿ ಒಂದು ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ನಾಯ್ಸ್ ಅವರು 26 ಜೂನ್ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಕ್ರೇಜಿ ಆದ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ಕಲರ್ಫಿಟ್ ವಿಷನ್ 3. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ಮ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು ಅಂಡ್ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಾಪ್ಸ್ ಇದೆ, ಏನೆಲ್ಲ ಫೀಚರ್ಸ್ ಇದೆ, ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೆಂತ ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಫ್ರೆಂಡ್ಸ್, ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 3 ಡಿಫ್ರೆಂಟ್ ಸ್ಟ್ರಾಪ್ಸ್ ಅಲ್ಲಿ ಅವೈಲೇಬಲ್ ಇದೆ. ಲೆದರ್ ಅಂಡ್ ಸಿಲಿಕಾನ್ ಅಂಡ್ ಮೆಟಲ್. ಲೆದರ್ ಅಂಡ್ ಸಿಲಿಕಾನ್ ಸ್ಟ್ರಾಪ್ ನ ಲಾಂಚ್ ಪ್ರೈಸ್ ಬಂದು ನಮಗೆ 3,399 ಇದೆ. ಆಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 4,499. ಇನ್ನು ಮೆಟಾಲಿಕ್ ಸ್ಟ್ರಾಪ್ ಲಾಂಚ್ ಪ್ರೈಸ್ ಬಂದು ನಮಗೆ 4,399 ಇದೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 5,499. ಸೊ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ, ದಟ್ ಈಸ್ ಆನ್ 26 ಜೂನ್ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿ. ಇನ್ನು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನೋಡಬಹುದು. ಕಲರ್ಫಿಟ್ ವಿಷನ್ 3 ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅದನ್ನ ಲಿಸ್ಟ್ ಡೌನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ನಾವು ವಿರಾಟ್ ಕೊಹ್ಲಿನ ಕೂಡ ನೋಡಬಹುದು. ಇನ್ನು ಬ್ಯಾಕ್ ಸೈಡ್ ಬಂದು ಪ್ರೌಡ್ಲಿ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಕಲರ್ ಬಂದು ನನಗೆ ಕಳಿಸಿರೋದು ಫಾರೆಸ್ಟ್ ಗ್ರೀನ್. ಸೊ ಬನ್ನಿ ಈಗ ಇದನ್ನ ಅನ್ಬಾಕ್ಸ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ನಾಯ್ಸ್ ಅವರ ಲೋಗೋನ ನೋಡ್ಬೋದು ಪ್ಯಾಕೇಜ್ ಅಲ್ಲಿ. ಸೊ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ, ಬ್ಲ್ಯಾಕ್ ಕಲರ್ ನೋಡ್ಬೋದು. ಇದ್ರಲ್ಲಿ ಏನೇನಿದೆ ಅಂತ ಯೂಶಲಿ ಡಾಕ್ಯುಮೆಂಟೇಶನ್ ಕೊಟ್ಟಿರ್ತಾರೆ ಅಷ್ಟೇ. ನಾಯ್ಸ್ ಅವರ ಲೋಗೋ ನೋಡ್ಬೋದು, ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಹೇಗೆ ಈ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ನಾಯ್ಸ್ ಮೇಕರ್ ಸ್ಟಿಕ್ಕರ್ಸ್ ನ ನೋಡ್ಬೋದು, ಹಾಗೆ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, ರಿಜಿಸ್ಟರ್ ವಾರಂಟಿ. ಬ್ಯಾಕ್ ಸೈಡ್ ಬಂದು ನಮಗೆ ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ವಾಚ್ ಈ ತರ ಇದೆ. ವಾಚ್ ಆಮೇಲೆ ಬರೋಣ, ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಚಾರ್ಜಿಂಗ್ ಕೇಬಲ್ ಈ ತರ ಇದೆ ನಮಗೆ. ಲಾಸ್ಟ್ಲಿ ಈಗ ವಾಚ್ ಬರೋಣ. ವಾವ್, ಸಖತ್ತು ಸಾಫ್ಟ್ ಆಗಿದೆ. ಸ್ಟ್ರಾಪ್ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಈ ಸಿಲಿಕಾನ್ ಸ್ಟ್ರಾಪ್ ಕ್ವಾಲಿಟಿ ನೋಡಿ, ಸ್ಕ್ವೇರ್ ಡೈಲ್ ಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ಈ ಪ್ರೊಟೆಕ್ಷನ್ ಶೀಟ್ ಇದೆಲ್ಲ ಅದನ್ನ ಅನ್ರ್ಯಾಪ್ ಮಾಡೋಣ. ವಾವ್, ಸಖತ್ತಾಗಿದೆ. ಸೊ ಸೈಮಲ್ಟೇನಿಯಸ್ಲಿ ಈಗ ಬೂಟ್ ಮಾಡ್ತೀನಿ. ಇನ್ನು ಈ ಸ್ಮಾರ್ಟ್ ವಾಚ್ ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ, ವಾಚ್ ನೋಡಿದ ತಕ್ಷಣ ನನ್ಗಂತೂ ತುಂಬಾನೇ ಅಟ್ರಾಕ್ಟ್ ಮಾಡಿತ್ತು ಸ್ಟ್ರಾಪ್. ಸೀರಿಯಸ್ಲಿ ಸ್ಟ್ರಾಪ್ ಕ್ವಾಲಿಟಿ ಅಂತೂ ತುಂಬಾನೇ ಸಾಫ್ಟ್ ಆಗಿದೆ. ನಾವಿದು ವೇರ್ ಮಾಡಿದ್ರು, ಎಷ್ಟೊತ್ತು ವೇರ್ ಮಾಡಿದ್ರು ನಮಗೆ ಸ್ವೆಟ್ ಬರೋದಾಗ್ಲಿ ಅಥವಾ ಇರಿಟೇಷನ್ ಏನೂ ಆಗೋದಿಲ್ಲ. ಆ್ಯಡೆಡ್ ಟು ದಟ್ ನಮಗೆ ಮೆಟಲ್ ಬಿಲ್ಡ್ ಕ್ವಾಲಿಟಿನ ಕೊಟ್ಟಿದ್ದಾರೆ. ಇದು ಒನ್ಸ್ ನಾವು ವೇರ್ ಮಾಡಿದ ತಕ್ಷಣ ಸೀರಿಯಸ್ಲಿ ಲುಕ್ ಅಂತೂ ಕಂಪ್ಲೀಟ್ಲಿ ಚೇಂಜ್ ಆಯಿತು. ನಮ್ಮ ಲುಕ್ನ ಇನ್ನೂ ಇದು ಎನ್ಹಾನ್ಸ್ ಮಾಡ್ತು. ಆ್ಯಂಡ್ ಈ ಬಜೆಟಲ್ಲಿ ಅವ್ರು 3,499 ರುಪೀಸ್ಗೆ ನಾಯ್ಸ್ ಅವರು ಇಷ್ಟು ಒಳ್ಳೆ ಸ್ಮಾರ್ಟ್ ವಾಚ್ನ ಲಾಂಚ್ ಮಾಡ್ತಿದ್ದಾರೆ, ವಿಚ್ ಇಸ್ ಆಕ್ಚುಲಿ ಗ್ರೇಟ್ ಅಂತಾನೆ ಹೇಳ್ಬೋದು. ಇನಿಷಿಯಲ್ ಇಂಪ್ರೆಷನ್ ಅಂತೂ ಕ್ರೇಜಿ ಆಗಿದೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸ್ಮಾರ್ಟ್ ವಾಚ್ ಈಗ ಬೂಟ್ ಆದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ಸೊ ಫಸ್ಟ್ ನಾವು ಸ್ಮಾರ್ಟ್ ವಾಚ್ ನ ಮೊಬೈಲ್ಗೆ ಪೇರ್ ಮಾಡಬೇಕು ಅಂದ್ರೆ ನಾಯ್ಸ್ ಫಿಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಈ ಅಪ್ಲಿಕೇಶನ್ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ iOS ಗೆ ಕಾಂಪ್ಯಾಟಬಲ್ ಇದೆ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ ಅಂಡ್ ಟ್ರೂ ಸಿಂಕ್ ಕೂಡ ಇರೋದ್ರಿಂದ ನಮಗೆ ಪೇರಿಂಗ್ ಪ್ರೊಸೆಸ್ ಎಲ್ಲ ತುಂಬಾನೇ ಫಾಸ್ಟ್ ಆಗಿ ಅಂಡ್ ಈಸಿಯಾಗಿ ಆಗುತ್ತೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ ಡಿಸ್ಪ್ಲೇ ಬಂದು 1.96 ಇಂಚಸ್ AMOLED ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದು ಬಂದು ನಮಗೆ 2.5D ಕರ್ವ್ ಗ್ಲಾಸ್ ಇದೆ ಅಂಡ್ ರಿಫ್ರೆಶ್ ರೇಟ್ ಬಂದು 60 ಹರ್ಟ್ಸ್ ಇರೋದ್ರಿಂದ ಡಿಸ್ಪ್ಲೇ ಎಲ್ಲ ಸಖತ್ತು ಬಟ್ ಸ್ಮೂತ್ ಆಗಿ ವರ್ಕ್ ಆಗೋದನ್ನ ನೋಡಬಹುದು. ಇನ್ನು ರೆಸಲ್ಯೂಷನ್ ಬಂದು ನಮಗೆ 466x502 ಪಿಕ್ಸೆಲ್ಸ್ ಇದೆ. ಇದರಿಂದ ಡಿಸ್ಪ್ಲೇ ಅಲ್ಲಿ ಕ್ಲಿಯರ್ ವಿಜುವಲ್ಸ್ ನಾವು ಡಿಸ್ಪ್ಲೇ ನೋಡಬಹುದು. ಅಂಡ್ ಬ್ರೈಟ್ನೆಸ್ ಬಂದು ನಮಗೆ 500 ನಿಟ್ಸ್ ಇದೆ. ಆಚೆ ಕಡೆ ಆರಾಮಾಗಿ ಸ್ಮಾರ್ಟ್ ವಾಚ್ ನ ವೇರ್ ಮಾಡಿದ್ರು ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಓವರ್ ಆಗಿ ಡಿಸ್ಪ್ಲೇ ಅಂತೂ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸ್ಮಾರ್ಟ್ ವಾಚ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ ಜಿಂಕ್ ಅಲ್ಲ ಮೆಟಲ್ ಫಿನಿಶ್ ನ ಕೊಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಸೈಡ್ ಅಲ್ಲಿ 2 ಫಿಸಿಕಲ್ ಬಟನ್ಸ್ ನ ನೋಡಬಹುದು, ಒಂದು ಫಂಕ್ಷನಲ್ ಕ್ರೌನ್ ಬಟನ್ ನ ನೋಡಬಹುದು ಅಂಡ್ ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇಲ್ಲೇ ನಾವು ಮೈಕ್ ನ ಕೂಡ ನೋಡಬಹುದು. ಇನ್ನೊಂದು ಸೈಡ್ ಅಲ್ಲಿ ನಮಗೆ ಸ್ಪೀಕರ್ ಗ್ರಿಲ್ ನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಮಗೆ ಬೇಕಾಗಿರೋ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಪೋರ್ಟ್ ಅಂಡ್ ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಇನ್ನು ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ 22mm ಸಿಲಿಕಾನ್ ಸ್ಟ್ರಾಪ್ ಕೂಡ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಸ್ಟ್ರಾಪ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ನೋಡಿ ಅಂತೂ ನಾನಂತೂ ಫಿದಾ ಅದೇ, ಸಖತ್ತು ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ IP68 ವಾಟ್ ಅಂಡ್ ಡಸ್ಟ್ ಅಸಿಸ್ಟೆಂಟ್ ಕೂಡ ಇದೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಇದೆ. ಇನ್ನು ಟ್ರೂ ಸಿಂಕ್ ಚಿಪ್ ನ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಮಾಡುತ್ತೆ, ಪೇರಿಂಗ್ ಈಸಿ ಆಗುತ್ತೆ, ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಲೋ ಪವರ್ ಕನ್ಸಂಪ್ಷನ್ ಆಗಿರುತ್ತೆ. ಅಂಡ್ ಇನ್ನು ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ 300 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ 7 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅದೇ ನೀವೇನಾದ್ರೂ ಬ್ಲೂಟೂತ್ ಕಾಲಿಂಗ್ ನ ಅವೈಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ.
ಈ ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಈ ಫಂಕ್ಷನಲ್ ಕ್ರೌನ್ ಬಟನ್ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ವಾಚ್ ಫೇಸಸ್ ನ ಸೆಟ್ ಮಾಡ್ಕೋಬಹುದು. ನನಗೆ ಇದರಲ್ಲಿ ಈ ವಾಚ್ ಫೇಸ್ ತುಂಬಾನೇ ಇಷ್ಟ ಆಯ್ತು, ಡೀಟೇಲಿಂಗ್ ತುಂಬಾನೇ ಇಷ್ಟ ಆಯ್ತು ನನಗೆ ಇದರಲ್ಲಿ. ಅಂಡ್ ಮೇಲಿಂದ ಕೆಳಗಡೆ ನಾವು ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಮೊಬೈಲ್ ಬರೋ ಪ್ರತಿಯೊಂದು ನೋಟಿಫಿಕೇಶನ್ ಸ್ಮಾರ್ಟ್ ವಾಚ್ ಇಂದ ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಇನ್ನು ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ಫೈಂಡ್ ಮೈ ಫೋನ್ ಆಪ್ಷನ್ ಇದೆ, ಬ್ರೈಟ್ನೆಸ್ ನ ಸೆಟ್ ಮಾಡಬಹುದು, ಬ್ಯಾಟರಿ ಪರ್ಸೆಂಟೇಜ್ ಎಷ್ಟಿದೆ ಚೆಕ್ ಮಾಡಬಹುದು, ಅಂಡ್ ಸೆಟ್ಟಿಂಗ್ಸ್ ನ ಕೂಡ ನಾವು ಇಲ್ಲಿಂದಲೇ ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಇನ್ನು ಲೆಫ್ಟ್ ಇಂದ ರೈಟ್ ಅಥವಾ ರೈಟ್ ಇಂದ ಲೆಫ್ಟ್ ಸ್ವೈಪ್ ಮಾಡಿದ್ರೆ ನಮಗೆ ಫ್ರೀಕ್ವೆಂಟ್ಲಿ ಯೂಸ್ ಅಪ್ಲಿಕೇಶನ್ ಬರುತ್ತೆ. ಇನ್ನು ನಾವು ಮೆನ್ಯೂ ಬಾರ್ಗೆ ಹೋಗಬೇಕು ಅಂದ್ರೆ ಫಂಕ್ಷನಲ್ ಕ್ರೌನ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ನಾವು ಮೆನ್ಯೂ ಬಾರ್ಗೆ ಹೋಗ್ತೀವಿ. ಇಲ್ಲಿ ಒಟ್ಟಾಗಿ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ಅದನ್ನ ನಾವು ಈಸಿಲಿ ಈ ಫಂಕ್ಷನಲ್ ಕ್ರೌನ್ ಬಟನ್ ಯೂಸ್ ಮಾಡಿಕೊಂಡು ಈಸಿಲಿ ನ್ಯಾವಿಗೇಟ್ ಕೂಡ ಮಾಡಬಹುದು. ಈ ಫಂಕ್ಷನಲ್ ಕ್ರೌನ್ ಬಟನ್ ಕೂಡ ಅಷ್ಟೇ ಸಖತ್ತು ಎಫಿಷಿಯಂಟ್ ಆಗಿ ವರ್ಕ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಫಂಕ್ಷನಲ್ ಕ್ರೌನ್ ಬಟನ್ ನಮಗೆ ಬ್ಯಾಕ್ ಬಟನ್ ಕೂಡ ವರ್ಕ್ ಆಗುತ್ತೆ. ಅಂಡ್ ಕೆಳಗಡೆ ಬಂದು ಒಂದು ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ಕೂಡ ಇದೆ. ಇದನ್ನ ಪ್ರೆಸ್ ಮಾಡಿದ್ರೆ ಒಟ್ಟಾಗಿ ಏನೆಲ್ಲ ಸ್ಪೋರ್ಟ್ಸ್ ಮೋಡ್ ಇದೆ ಅದನ್ನ ಒಂದೇ ಸರಿ ನೋಡಬಹುದು. ಅಂಡ್ ಓವರ್ ಆಗಿ ಇಂಟರ್ಫೇಸ್ ಅಂತೂ ಸೀರಿಯಸ್ಲಿ ಡೀಸೆಂಟ್ ಆಗಿದೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಯ್ಸ್ ಕಲರ್ಫಿಟ್ ವಿಷನ್ 3 ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದ್ರಲ್ಲಿ ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಇದ್ರಲ್ಲಿ ನಮಗೆ 4 ಡಯಲ್ಸ್ ಇದೆ, ನಿಮ್ಮ ಫೇವರೇಟ್ ಡಯಲ್ ನ ಸೆಟ್ ಕೂಡ ಮಾಡ್ಕೋಬಹುದು. ಅಂಡ್ ಇದ್ರಲ್ಲಿ ನಮಗೆ ಪಾಮ್ ಕಂಟ್ರೋಲ್ ಕೂಡ ಇದೆ. ಜಸ್ಟ್ ನಾವು ಡಿಸ್ಪ್ಲೇ ಮೇಲೆ ಈ ತರ ಪಾಮ್ ನ ಕ್ಲೋಸ್ ಮಾಡಿದ್ರೆ ಸಾಕು, ಡಿಸ್ಪ್ಲೇ ಆಫ್ ಆಗುತ್ತೆ. ಇನ್ನು ಆನ್ ಮಾಡಬೇಕು ಅಂದ್ರೆ ಈ ತರ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಕು, ನಮಗೆ ಡಿಸ್ಪ್ಲೇ ಬಂದು ಆನ್ ಆಗುತ್ತೆ. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಹೆಲ್ತ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ಇದ್ರಲ್ಲಿ ನಾವು ಆಕ್ಟಿವಿಟಿ, ಹಾರ್ಟ್ ರೇಟ್, ಆಕ್ಸಿಜನ್, ಸ್ಲೀಪ್, ಬ್ರೀತ್ ಅಂಡ್ ಸ್ಟ್ರೆಸ್ ನ ಈಸಿಲಿ ಮಾನಿಟರ್ ಕೂಡ ಮಾಡ್ಕೋಬಹುದು. ಇನ್ನು ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 100+ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ. ನಿಮ್ಮ ಫೇವರೇಟ್ ಸ್ಪೋರ್ಟ್ಸ್ ನ ನೀವು ಚೂಸ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿನ ಈಸಿಲಿ ಟ್ರ್ಯಾಕ್ ಕೂಡ ಮಾಡಬಹುದು. ಇನ್ನು ಇದರಲ್ಲಿ ನಮಗೆ 150 ವಾಚ್ ಫೇಸಸ್ ಇದೆ. ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಅಪ್ಲಿಕೇಶನ್ ಇಂದ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಸ್ಮಾರ್ಟ್ ವಾಚ್ ಗೆ ಈಸಿಯಾಗಿ ಅಪ್ಗ್ರೇಡ್ ಕೂಡ ಮಾಡ್ಕೋಬಹುದು. ಇನ್ನು ಕಂಪ್ಲೀಟ್ ಮ್ಯೂಸಿಕ್ ಪ್ಲೇಯರ್ ನಾವು ಈ ಸ್ಮಾರ್ಟ್ ವಾಚ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ಲೈಕ್ ಪ್ಲೇ, ಪಾಸ್, ವಾಲ್ಯೂಮ್ ಅಪ್ ಅಂಡ್ ಡೌನ್, ನೆಕ್ಸ್ಟ್ ಸಾಂಗ್ ಅಂಡ್ ಲಾಸ್ಟ್ಲಿ ಇವನ್ ಕ್ಯಾಮ್ರಾ ಶಟರ್ ನ ಕೂಡ ನಾವು ಈ ಸ್ಮಾರ್ಟ್ ವಾಚ್ ಇಂದಲೇ ಆಪರೇಟ್ ಕೂಡ ಮಾಡಬಹುದು. ಫ್ರೆಂಡ್ಸ್, ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಈ ಸ್ಮಾರ್ಟ್ ವಾಚ್ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ ಅಂಡ್ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದ್ರಿಂದ ನಮ್ಮ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತಂತೆ. ಸೊ ಬನ್ನಿ ಈಗ ಜಿಯೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತೀನಿ. ಫಸ್ಟ್ ಕಾಲ್ ಮಾಡಬೇಕು ಅಂದ್ರೆ ನಾಯ್ಸ್ ಬಸ್ ಅಪ್ಲಿಕೇಶನ್ ಹೋಗಬೇಕು. ಇಲ್ಲಿ ನಾವು ಕಾಂಟ್ಯಾಕ್ಟ್ಸ್, ಕಾಲ್ ಹಿಸ್ಟ್ರಿ, ಡಯಲ್ ಪ್ಯಾಡ್ ಇದೆ. ಈಗ ಡಯಲ್ ಪ್ಯಾಡ್ ಯೂಸ್ ಮಾಡಿಕೊಂಡು ನಾನು ಜಿಯೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಜಿಯೋ ಕನ್ನಡದಲ್ಲಿ ಮುಂದುವರಿಯಲು ಮುಂದನ್ನು ಮುಟ್ಟಿ. ಈ ಕಾಲ್ ನಿಮಗೆ ಸ್ಮಾರ್ಟ್ ವಾಚ್ ಅಲ್ಲಿ ಅಟೆಂಡ್ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನಾವು ಕಾಲ್ ಟ್ರಾನ್ಸ್ಫರ್ ಕೂಡ ಮಾಡಬಹುದು. ನಮ್ ಜಸ್ಟ್ ಇಲ್ಲಿ ಒಂದು ಫೋನ್ ಲೋಗೋ ಇದೆ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು ನಮಗೆ ಕಾಲ್ ಟ್ರಾನ್ಸ್ಫರ್ ಆಗುತ್ತೆ. తెలుగులో కొనసాగించడానికి 5 నొక్కండి. మలయాళಕ್ಕೆ ఇత్తబరామాయి. ಓವರಾಗಿ ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಎಲ್ಲೂ ಡಿಸ್ಟರ್ಬೆನ್ಸ್ ಇರಲಿಲ್ಲ, ಸಖತ್ತು ಕ್ಲಿಯರ್ ಆಗಿ ವಾಯ್ಸ್ ಕೇಳಿಸ್ತಾ ಇತ್ತು. ಆಡಿಯೋ ಕ್ವಾಲಿಟಿ ಇಸ್ ನೈಸ್ ಅಂತಾನೆ ಹೇಳ್ಬೋದು. ಫೈನಲಿ ನಾಯ್ಸ್ ಕಲರ್ಫಿಟ್ ವಿಷನ್ 3 ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ನೀವೇನಾದ್ರೂ ಮಿಡ್ ರೇಂಜ್ ಅಲ್ಲಿ ಒಂದು AMOLED ಡಿಸ್ಪ್ಲೇ, ಫಂಕ್ಷನಲ್ ಕ್ರೌನ್, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರಬೇಕು, ಬ್ಯಾಟರಿ ಬ್ಯಾಕಪ್ ಇರಬೇಕು, ಹಾಗೆ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸೋ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ ಅದ್ರ ಜೊತೆಗೆ ಡಿಫ್ರೆಂಟ್ ಸ್ಟ್ರಾಪ್ಸ್ ಆಪ್ಷನ್ಸ್ ನಿಮಗೆ ಬೇಕಿದ್ರೆ ಡೆಫಿನೆಟ್ಲಿ ಈ ಸ್ಮಾರ್ಟ್ ವಾಚ್ ನ ಕನ್ಸಿಡರ್ ಮಾಡಿ. ತುಂಬಾನೇ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಪ್ರೀಮಿಯಂ ಲುಕ್ ಕೊಡ್ತಿದೆ. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 26 ಜೂನ್ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಲಾಂಚ್ ಡೇನೆ ಪರ್ಚೇಸ್ ಮಾಡಿ, ಸೊ ದಟ್ ಹೆವಿ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.